शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಸಂಕ್ರಾಂತಿ ಹಬ್ಬ ಉದಾಸೀನ ಏನಪ್ಪ ಅಂದರೆ ವರ್ಷಕ್ಕೊಂದು ಹಬ್ಬ ಜನಗಳಿಗೆ ಇವತ್ತು ಹೊಸ ವರ್ಷಕ್ಕೆ ಅವಕ್ಕೆ ಹೊಸ ಬಟ್ಟೆ ಹಾಕಂಗೆ ನಾವು ಬೆಳಿಗ್ಗೆ 3 ದಿನಕ್ಕೊಂದು ಸ್ನಾನ ಮಾಡ್ತೀವಿ. ಅವಕ್ಕೆ 6 ತಿಂಗಳು ಸ್ನಾನ ಇಲ್ಲ. ಇದಕ್ಕೋಸ್ಕರ ವರ್ಷಕ್ಕೊಂದಪ್ಪ ಅಂತ ಇವತ್ತು ಮೈ ತೊಳೆದು ಅವ್ಕೆ ವರ್ತಮಾನ ಅನ್ನ ಹಾಕಿ ಕಾಪಾಡ್ಬೇಕಂತ ಕತೆ ನಮ್ಮದು. ಹಾಂ, ನಮ್ಮ ಜಾತಿ ಕಾಡಿನೂ ನೀರೇ ತೊಳಿಗೆ ಮೈ ತೊಳಿತೀವಿ. ನಾವು 3 ದಿನಗಳ ತೊಳ್ತೀವಿ. ನೀವು 6 ತಿಂಗಳು ಮಾಡಿ ಮೈ ತೊಳಿಲ್ಲ. ಅದಕ್ಕೋಸ್ಕರ ಇವತ್ತು ಕಡೆ ಮುಂಟು ಮಾಡ್ತಾಯಿದ್ವಿ. ಎಲ್ಲರಿಗೂ ಕರ್ನಾಟಕದ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೆಲ್ಲರೂ ಸಾಮಾನ್ಯವಾಗಿ ಹೇಳೋದು ಮಾತಾಡಿ. ಸಂಕ್ರಾಂತಿ ಈ ದಿನ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಜನಗಳಿಗೆ ಮುಂದೆ ಒಳ್ಳೆಯದಾಗಲಿ ಅಂತ ನಾನು 2 ಮಾತನ್ನು ಅಕ್ಷಾಂಶ ಮತ್ತು ರೇಖಾಂಶಗಳು ಮಕರ ಸಂಕ್ರಾಂತಿ ಉತ್ಸವ ಹೇಳೋದ ಸಂಕ್ರಾಂತಿ ಹಬ್ಬ ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ ದೊಡ್ಡಣ್ಣವ್ರೆ? ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ? ಚಿಕ್ಕ ವರ್ಷದಿಂದ ಆಚರಿಸ್ತಿದ್ದೀರಾ? ಮೊದಲು ನಿಮ್ಮ ಅಣ್ಣ ತಮ್ಮದಿರು ಇಬ್ಬರು ಸೇರ್ಕೊ ತೊಳಿತಿದ್ರಿ, ನಾವು ತೊಳಿತಿರುವಂಗೆ. ದೊಡ್ಡಣ್ಣವ್ರೆ, ಮೊದಲು ನಿಮ್ಮ ಅಪ್ಪ ನಿಮ್ಮ ಅಣ್ಣ ನೀವೆಲ್ಲ ತೊಳಿತಿದ್ರಾ? ಹಾಂ, ಎಷ್ಟು ವರ್ಷ ಇದ್ದೋ ನಿಮ್ಮ ಮನೇಲಿ ಅವಾಗ? ಎಷ್ಟು ವರ್ಷ ಇದ್ದೋ ದೇವ್ರಣ್ಣವ್ರೆ? ತಾಳಿ ದೇವ್ರಣ್ಣ ಮಾತಾಡ್ತಲ್ಲ, ಅವ್ರ ಅಣ್ಣವ್ರು ಮಾತಾಡ್ತಾನೆ. ಅಪ್ಪ ಎಷ್ಟು ವರ್ಷ ಇದ್ದಪ್ಪ ನಿಮ್ಮ ಮನೇಲಿ ಮೊದಲೇ? ಎಷ್ಟು ವರ್ಷ ಇದ್ದೋ? 15 ಗಂಟೆ ಇದ್ವಾ? ಎಲ್ಲ ಮೂಗ್ದಾರ ಆಗ್ತಿದ್ರಾ ಇಲ್ಲ ಹಂಗೆ ಇತ್ತು? ಹಾಲು ಕರೆದ್ರೆ ಎಷ್ಟು ಕರಿತಿದ್ರಿ? ಡೈರಿ ಇಲ್ಲ, ಎಲ್ಲ ಕರ್ಕೊಂಡು ನಿಮ್ಗೆ ಬೇಕಾದಾಗ ಕರ್ಕೊಂಡು ಮಿಕ್ಕದ ಕರುಗಳಿಗೆ. ಹೌದಾ? ಹಾಂ ಸರಿ ದೊಡ್ಡಪ್ಪ. ಹೇಳಿ ಪ್ರಜರ. ಚೇತು ಹೇಳ್ದ, ಈಗ ಪ್ರಜರ್ ಹೇಳ್ತಾನೆ ಚೇತು ಬಗ್ಗೆ. ಹಾಂ ಹೇಳಪ್ಪ. ಮಕರ ಸಂಕ್ರಾಂತಿ ಹಬ್ಬದ ದಿನ ಮೇನ್ ಹೇಳ್ಬೇಕಾದ್ರೆ ಇಂಥವ್ರಿಗೆ ಇಂಥವ್ರು ಮಾಡೋ ತಪ್ಪುಗಳು ಏನು ಗೊತ್ತಾ? ಬೆಂಕಿ ಕಿಚಾಯಿಸ್ಬೇಕಾರೆ ಒಂಥರ ಹುಮ್ಮಸ್ ಬರೋದು, ಈ ಥರ ಮಾಡೋದು. ನಾನು ಮುಗಿಸ್ಕೋಬೇಕು, ಎಲ್ಲರೂ ನೋಡಲಿ, ನಾನು ದನಗೊಳಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ಕೊ ಹೋಗ್ತಾರೆ. ಬಟ್ ಇವ್ರ ಫ್ಯಾಮಿಲಿಲಿ ಒಬ್ಬರೇ ಮಕ್ಳು ಇರ್ತಾರೆ, ತುಂಬ ಪ್ರೀತಿಯಿಂದ ನೋಡ್ಕೊತಾ ಇರ್ತಾರೆ. ಇಂಥವ್ರನ್ನ ಇವ್ರೇನು ಮಾಡ್ಬಿಡ್ತಾರೆ, ಅವಾಗ ಬೆಂಕಿ ಹಚ್ಕೊಂಡು ಬೇಯ್ತಾ ಇರ್ಬೇಕಾದ್ರೆ ಮುಗಿಸ್ಕೊಳ್ತಾರೆ. ಒಂದು ಜೋರಾಗಿ ಒಂದು ಅಭೆನೆ ಹೊಡಿತು, ದನಿಗೆ ಹೊಡಿತು. ಕಷ್ಟಪಟ್ಟು ಸಾಕಿರ್ತಾರೆ ದನಗಳ, ಅವೆಲ್ಲ ಸ್ಮೂತಲ್ಲ. ಒಂದು ಹಾಲು ಕೊಡೋ ಹೊಸ ಇರ್ತದೆ, ಅದಕ್ಕೊಂದು ಕರು ಇರ್ತದೆ. ಏನು ಮಾಡ್ಬೇಕು ನೀವು? ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವತ್ತೇ ಆಗಲಿ ತುಂಬ ಜಾಸ್ತಿ ಗಾಬರಿಯಿಂದ ನುಗ್ಗೋದು, ನಾನು ಹೋಗ್ಬೇಕು, ನಾನು ಮಾಡಬೇಕು ಅನ್ನೋದು ಮಾಡಬಾರ್ದು. ನಿಧಾನಕ್ಕೆ ಹೋಗ್ಬೇಕು, ಮನ್ಸೂನಿಗೆ ತಾಳ್ಮೆ ಇರಬೇಕು. ಇಂಥವ್ರಿಗೆ ಅದಿಲ್ಲ ಮೇಯ್ನಾಗಿ. ಇವ್ರು ಹಿಂಗೆ 6 ವರ್ಷದಿಂದ ಮುಖ ಎಲ್ಲ ಬೇಯಿಸ್ಕೊಂಡು ಕರ್ಕೋಗ್ತಿದ್ರು ಗಾಡಿಗೆ. ಆ ಗಾಳಿ ಬರ್ತಾರೋ ಗಾಳಿ ತಡಿಕಾಗ್ದೇ ಆ ನೋವು ಅನುಭವಿಸಿದ್ದಾರೆ ಅವರು. ಈಗ ಇವ್ರಿಗೆ ಬುದ್ಧಿ ಬಂದಿದೆ, ಎಲ್ಲ ಬಂದು ಚೆನ್ನಾಗಿದ್ದಾರೆ ಅಂದರೆ ನಾನು ಹೇಳೋದೇನು, ತಾಳ್ಮೆಯಿಂದ ಇರಿ. ಇಂಥವ್ರನ್ನ ತೋರಿಸಿ, ಇಂಥವ್ರಿಗೆ ಮೇನು ಇಷ್ಟಪಡ್ತೀರಾ ಹೇಳಿ. ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಇದು ಮಾಡಬೇಕು. ಜಾಸ್ತಿ ಬೆಂಕಿ ಆಗ್ತದಾಗ ಮುಂದೆ ಬಿಟ್ಟು ಹಿಂದೆಗಡೆ ಹೋಗೋ ಸರಿನಾ ಇಲ್ಲ ಇವರೇ ಮುಂದೆ? ದನಗಳನ್ನ ಆ ಥರ ತಪ್ಪು ಮಾಡಬಾರ್ದು. ಹಿಂದೆಯಿಂದ ಹೋಗ್ಬೇಕಾದ್ರೆ ಏನು ಮಾಡ್ತೇವೆ, ನಾವು ಬೆಂಕಿ ಒಳಗೆ ಹೋಯ್ತು ಅವು ನಮ್ಮನ್ನ ಎಳ್ಬಿಡ್ತವೆ, ಬಿದ್ದೋಯ್ತೀವಿ. ತಳ ಬಿದ್ದೋದ ದನಗಳು ಬರೀ ಕೆಂಡ ಮಾಮೂಲಿ ಎಲ್ಲ ಬೆಂಕಿ ಎಲ್ಲ ಉರಿದೋಗಿ ಇದ್ದಾಗ ಜಾಸ್ತಿ ಬೆದರೋಸಗಳು ಕುರಿ ಹೋದ್ಮೇಲೆ ಹೋಗ್ಬೇಕು. ಜಾಸ್ತಿ ಗಾಬರಿ ಆಗೋವು ಇಲ್ಲ, ಹೋಯ್ತವೆ ನಾವು ಬರೀ ಕೆಂಡ ತುಳ್ಕೋಬೇಕು. ಜಾಸ್ತಿ ಬೆಂಕಿ ಉರಿತದಾಗ ಯಾವ ಹೋಗ್ಬಾರ್ದು, ಸಮಾಧಾನವಾಗಿರ್ಬೇಕು. ಸಂಕ್ರಾಂತಿ ಹಬ್ಬದ ದಿನ ದನಗಳನ್ನ ನಾವು ನೋವು ಮಾಡಬಾರ್ದು. ಅವಕ್ಕೆ ಮೇಯ್ನು ನೋವು ಕ್ರಾಂತಿ ಎಲ್ಲ ಕ್ರಾಂತಿ ಸಂಕ್ರಾಂತಿ. ಅದ್ರ ಬಗ್ಗೆ ಅಷ್ಟೊಂದು ನನಗೆ ನಾಲೆಡ್ಜ್ ಇಲ್ಲ, ಹೇಳೋದಿಷ್ಟೇ ನನ್ನ ಮಾತು. ಇನ್ನೂ ಜಾಸ್ತಿ ಮಾತಾಡಬೇಕು ಅಂದರೆ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರೋದು ಅವರೇ ಕೇಳಿಬೇಕಾದ್ರೆ. ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು ಚೇತ ಅವರೇ.
ಥ್ಯಾಂಕ್ ಯು. ನೀವೇನಾದ್ರು ಹೇಳೋದಿದೆಯಾ? ಏನಿಲ್ಲ, ಅಷ್ಟೇ ಎಲ್ಲ ನಮ್ಮ ಪ್ರಜ್ವಲ್ ಅವ್ರು ಹೇಳೋರೆ. ಈಗಿನ ಜನ್ರೇಷನ್ ಹುಡುಗರಿಗೆ ಯಾವ ಥರ ಏನು ಅಂತ ಆ ಥರನೇ ಹೋಗಿ ಆ ಥರನೇ ಬನ್ನಿ. ಒಳ್ಳೇದಾಗಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೀನು ಹೇಳ್ತೀಯ ಸಮಂತ? ಊರಿಗೊಂದು ದಿವಸ ಅಂತ ಅದ್ರ ಗಾದಿ ಇದೆ. ಇನ್ನೊಂದ್ಸಲ ಹೇಳಿ. ಕೀರ್ಗೇಟ್ ಸಂಕ್ರಾಂತಿ ಊರಿಗೊಂದು ದಿವಸ ಅಂತ. ಹಾಂ ಹೇಳಿ, ನೀವು ಹೇಳಿ. ದನಗಳು ಎಷ್ಟಿದೆ ನಿಮ್ಮ? ಆಮೇಲೆ ದನಗಳು ನಮ್ಮ ಒಂದು 2 ಅಷ್ಟೇ. ಏನೇನು ಮಾಡ್ತೀರಿ? ನಾವು ರೇಷ್ಮೆ ಮಾಡ್ತೀವಿ. ಅಲ್ಲಲ್ಲ, ಈ ಸಂಕ್ರಾಂತಿ ಹಬ್ಬದಲ್ಲಿ ಏನು ಮಾಡ್ತೀರಿ? ಸಂಕ್ರಾಂತಿ ಹಬ್ಬದಲ್ಲಿ ಗೆಣಸು ಬೇಯಿಸ್ತೀವಿ, ನೀರು ಕಾಯಿಸ್ತೀವಿ, ಸಿಟಿಬೇಳೆ ಸಾರು ಮಾಡ್ತೀವಿ, ಅನ್ನ ಸಾರು ಮಾಡಿ ಮುದ್ದೆ ಮಾಡಿ. ದನೆಲ್ಲ ತೊಳೆದ್ರಾ? ಮನೆಯೆಲ್ಲ ತೊಳೆದು ಎಲ್ಲ ರೆಡಿಯಾಗಿ ಮೈ ತೊಳಿಬೇಕು ಅಷ್ಟೇ. ಹೌದಾ? ಈ ಸಲ ಕಿಚ್ಚಾಯಿಸ್ತೀರಾ ಈ ಸಲ ನೀವು? ಇಲ್ಲ, ನಾನು ಕಿಚ್ಚಾಯಿಸಿ ಬರಲ್ಲಪ್ಪ, ನನ್ನ ಕೈಲಿ ಆಗಲ್ಲ. ಥ್ಯಾಂಕ್ ಯು. ರಾಮಕೃಷ್ಣ ಅಂತ ಇವರು ಸ್ವಲ್ಪ ಬಸ್ಸಿಂದ ಬರಂಗೆ ಕೊಂಡಾಯಿಕೆ ನನ್ನ ಕೈಲಿ ಶಕ್ತಿ ಇಲ್ಲ ಅಂದಂಗೆ ನನ್ನ ಕೈಲಿ ಸರಿ ಕಿಚ್ಚಾಯಿಸಿ ಆಗೋದಿಲ್ಲ. ಅದು ಅಲ್ಲ, ಆ್ಯಕ್ಚುಲಿ ನೀವು ನಮ್ಮ ಮಾಜಿ ಯಜಮಾನರು ಮಗ. ಈಗ ನಿಮ್ಮ ತಂದೆ ಕಾಲದ ಸಂಕ್ರಾಂತಿ ಹಬ್ಬಕ್ಕೂ ಈಗ ನಿಮ್ಮ ಮಕ್ಳ ಕಾಲ ಸಂಕ್ರಾಂತಿ ಹಬ್ಬಕ್ಕೂ ಏನು ಡಿಫ್ರೆನ್ಸ್? ನಿಮ್ದು ಸೂಕ್ತ ಹೋಗೋದು ಬರ್ತಂದ ಹಬ್ಬ, ಈಗ ಸಿಗ್ತಂದಿಲ್ಲ ಹಬ್ಬ, ಅದು ಸಿರಿತನ ಐತೆ. ಸಂತೋಷ ಮಾಡಿ. ಓಕೆ, ಥ್ಯಾಂಕ್ ಯು ರಾಮಕೃಷ್ಣ ಅವರೇ. ಥ್ಯಾಂಕ್ ಯು. ಮೊದಲನೇದಾಗಿ ಹೇಳ್ಬೇಕು ಅಂದರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ಏನಾಗೈತೆ ಅಂದರೆ, ಮೊದಲೇ ದನಗಳು ಎಲ್ಲ ಮನೆಯಲ್ಲೂ 2-3 ಇಲ್ಲ 2 ಜೊತೆ 3 ಜೊತೆ ಹಸಗಳಿರುವ. ಇವಾಗ ಬಂದೈತೆ, ಬೇರೆ ಎಲ್ಲರ ಮನೇಲಿ ಒಂದೈತೆ, ಇಲ್ಲ 4 ಮನೆ ಬಿಟ್ಕೊ ಒಂದೊಂದು ಆ ಥರ ಐತೆ. ಈಗ ಎಲ್ಲರೂ ಹಳ್ಳಿ ಕಾರ್ ಬೆಳೆಸ್ಬೇಕು, ಹಳ್ಳಿ ಹಸಗಳು ಮುಡಬೇಕು. ಅದೇ ಮೇಯ್ನ್ ಹಬ್ಬ. ದನಗಳಿಗೆ ನಮಗೆ ವರ್ಷ ಪೂರ್ತಿ ಸಾಕುವವು, ಹಾಲು ಕೊಡುವು. ಈಗ ಅವು ಕೊಡಲಿಲ್ಲ ಬೇರೆ ಹಸುಗಳು ತಗೊಬಂದು ನಾವು ಹಾಲಿನ ಡೈರಿನ ತಗೊಬಂದರು ಕುಡಿತೀವಿ. ವರ್ಷ ಪೂರ್ತಿ ಕೊಡುವವು, ಅದರಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಎಲ್ಲರೂ ಹಳ್ಳಿ ಕಾರ್ ಬೆಳೆಸ್ಬೇಕು, ಹಸುಗಳು ಎಲ್ಲರ ಮನೇಲೂ ಇಡಬೇಕು. ಅದನ್ನೇ ಮತ್ತು ಇನ್ನು ಚಿಕ್ಕದಾಗಿದ್ದಾಗ ಚೆನ್ನಾಗಿತ್ತು. ಹಸುಗಳೆಲ್ಲ ಜಾತ್ರೆ ಥರ ನಡೆಸಿದ್ರು. ಇವಾಗೇನೋ 4 ಹಸು ಹಿಡ್ಕೊಬತ್ತಾರೆ, ಬೆಂಕಿ ಹಾಕ್ತಾರೆ, ಗರೀಲಿ ಮುಗಿಸ್ಕೊಬತ್ತಾರೆ. ಅದರಿಂದಾಗಿ ಎಲ್ಲರೂ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು ಅಂತ ಹೇಳ್ತಾಯಿದ್ದೀವಿ, ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಓಕೆ, ಈಗ ನಮ್ಮ ರೇವತಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಸಂಕ್ರಾಂತಿ ಹಬ್ಬನ ಎಷ್ಟು ವರ್ಷದಿಂದ ಆಚರಿಸ್ತಿದ್ರು ಅಂತ ಹೇಳ್ತಾರೆ. ಮಾತಾಡಿ ರೇವತಿ ಅವರೇ, ಯಾಕೆ ನಾಚ್ಕೊತಿದ್ದೀರಾ? ಮಾತಾಡಿ ರೇವತಿ ಅವರೇ, ಮಾತಾಡಿ ಪ್ಲೀಸ್, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹೋದ ಕಾಲದಲ್ಲಿ ಕಷ್ಟ ಬರೋತನದಲ್ಲಿ ಬಂದಾಗ ಕಷ್ಟದಿಂದ ಮಾಡೋರು ಸಂಕ್ರಾಂತಿ ಹಬ್ಬನ. ಇವಾಗ ದುಡ್ಡಿರುವಾಗ ಎಲ್ಲರೂ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಎಲ್ಲ ಮೈ ತೊಳೆದು ದನಿಗಳಿಗೆ ಮೈ ತೊಳೆದು ಇದು ಮಾಡಿ ಬಣ್ಣ ಶೃಂಗಾರ ಮಾಡಿ ಎಲ್ಲರೂ ಚೆನ್ನಾಗಿ ಆಚರಿಸ್ತಿದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಏನು ಅಂದರೆ ಹುಡುಗರಿಗೆಲ್ಲ ದನ ಕಿಚಾಯಿಸೋದು ಆಸಕ್ತಿ ಆಗುತ್ತೆ. ಈ ಹೆಣ್ಮಕ್ಳಿಗೆ ಎಳ್ಳುಗಳ ಬೀರೋದು ಅದೇ ಒಂದು ಹಬ್ಬ ಅವ್ರಿಗೆ ಹೆಣ್ಮಕ್ಳಿಗೆ. ನಮಗೆಲ್ಲ ದನ ಕಿಚಾಯಿಸ್ಬೇಕು, ದನ ತೊಳಿಬೇಕು, ಎಲ್ಲರಿಗೂ ಒಂದು ಇದ್ದೇ ಇರುತ್ತೆ. ಗ್ರಾಮದ ಆದಂಥ ರಾಜನವರು ಇನ್ನೇನು ಮಾತಾಡ್ತಾರೆ, ನೀವು ಕೇಳಬೇಕು ಆ ಧ್ವನಿನ. ನನ್ನ ಬದಲು ಕುಮಾರಸ್ವಾಮಿ ಅಣ್ಣ ಮಾತಾಡ್ತಾರೆ. ಹಿರಿಯರು, ಊರಿನ ಮುಖಂಡರು ಇವ್ರ ಕೈಲಿ ಒಂದು ಸ್ವಲ್ಪ 2 ಮಾತು ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳ್ತಾರೆ, ನಾವು ಕೇಳ್ತೀವಿ. ಯುವಕರು ಹೇಳಿ ಅಣ್ಣ, ಹೇಳಣ್ಣ. ನೀನು ಹೇಳ. ಸಂಕ್ರಾಂತಿ ಹಬ್ಬ ಮಾತಾಡಿ ಅಂದರೆ ಎಲ್ಲರೂ ನಗಿತಾವ್ರೆ. ಅದೇ ಖುಷಿ. ಸಂಕ್ರಾಂತಿ ಹಬ್ಬ ಅಂದರೆ ಅದೇ ಖುಷಿ ಎಲ್ಲರಿಗೂ. ಹುಡುಗರಿಗೆ ಎಲ್ಲ ಚೆನ್ನಾಗಿರ್ಬೇಕು. ಎಲ್ಲ ತಿರ್ಗಾ ನಮ್ಮ ಯುಗಾದಿ ಬಂದರೆ ಇನ್ನೂ ಖುಷಿಯಾಗಿರ್ತಾರೆ ಹುಡುಗರು. ಇಸ್ಪೀಟಾರೋದ್ರಲ್ಲಿ ಇದಾರೋದ್ರಲ್ಲಿ ಎಲ್ಲ ಚೆನ್ನಾಗಿರ್ತಾರೆ. ಇದೇ ನಮ್ಮ ಶಿವಕುಮಾರ್ ಅವ್ರ ಮಾವಿನ ತೋಟ, ಇದು ಅಪ್ಪಾಜಿಯವ್ರ ಮಾವಿನ ತೋಟ. ಒಳ್ಳೆ ಫಸ್ಲು ಬುಡಕ್ಕೆ ಹೂವು ಎಲ್ಲ ಬಿಟ್ಟಿದೆ. ಮಾತಾಡ ಸಿಕ್ಕಲ್ಲ ನೀನೆ ನೋಡಿ. ಮಾವಿನ ತೋಟ, ಮಾವು ಈಗ ಸದ್ಯದಲ್ಲಿ ಈಗ ಗೊತ್ತಾಗಿರುವಂಥ ಬೆಳೆ, ವರ್ಷದ ಮೊದಲ ಬೆಳೆ ಇದು. ಈ ವರ್ಷದ ಮೊದಲ ಹಬ್ಬ ಹೇಗೆ ಸಂಕ್ರಾಂತಿ ಬರ್ತಾ ಇದೆಯೋ ಅದೇ ರೀತಿ ವರ್ಷದ ಮೊದಲ ಬೆಳೆ ಬರೋದು ಈಗ ನಮಗೆ ರೈತರ ಬೆಳೆ ಇದು. ಇದನ್ನೆಲ್ಲ ಬೆಳೆದು ನಾವು ರೈತರಿಗೆ ತುಂಬ ಸಹಾಯ ಆಗುತ್ತೆ. ಇದರಿಂದ ಮಾವೆಲ್ಲ ಬರುತ್ತೆ, ಎಲ್ಲ ಕಡೆ ಸರಬರಾಗುತ್ತೆ. ಈಗ ನೋಡ್ತಾ ಇದ್ದೀರಾ, ಜ್ಯೂಸ್ ಕುಡಿತಾ ಇದ್ದೀರಾ. ತುಂಬ ಎಷ್ಟೋ ತಂಪು ಪಾನೀಯಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಈ ವರ್ಷ ಬಂದು ನಮ್ಮ ತಾತ ಸಾಕಿರೋದು ಚೆನ್ನಾಗಿ ಸಾಕಿದೆ. ಇವಾಗ ನಮ್ಮ ಅಪ್ಪ ಸಮಯ ಬಂದು ಕಸ ತೊಳೆದಿದ್ದಾರೆ. ನಾನು ಬಂದು ತೊಳಿಮ ಅಂತ ಇದ್ದೆ. ನಮ್ಮ ಅಪ್ಪ ಸಮಯ ಅಲ್ಲೇ ತೊಳೆದಿದ್ದಾರೆ. ಇನ್ನೇನು ಡೆಕೋರೇಷನ್ ಮಾಡಿದ್ಮೇಲೆ ತೋರಿಸ್ತೀನಿ ಹೊಸ ಹೆಂಗೆ ಕಾಣುತ್ತೆ ಅಂತ. ವರ್ಷಕ್ಕೆ ಈ ದನಗಳಿಗೆ ವರ್ಷಕ್ಕೊಂದ್ಸತಿ ಹಬ್ಬ ಇದ್ದಂಗಿದು. ಅವರೆಕ್ಕ ಕಡ್ಡಿ
ಎಲ್ಲ ಹಸುಗಳಿಗೂ ಹಬ್ಬ ಇದ್ದಂಗೆ ಇದು. ನಾವು ಹೆಂಗೆ ಯುಗಾದಿ ಮಾಡ್ತೀವಿ ಅದ ಹಸಿಗೆ ಯುಗಾದಿ ಆದಂಗೆ ಇದು ಈ ಅವರೆಕಡ್ಡಿಗಳು. ಇದೇನಪ್ಪ ಅಂದರೆ ಕಾರೆ ಗಿಡದ ಮುಳ್ಳು ಅಂತ ನಮ್ಮ ಕಡೆ ಕರೀತಾರೆ. ಬೇರೆ ಪ್ರದೇಶದಲ್ಲಿ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ. ನಮ್ಮ ಕಡೆ ಎಲ್ಲ ಕಾರೆ ಗಿಡ ಅಂತ ಕರೀತಾರೆ. ಇದೇನು ಕಟ್ ಮಾಡಿದ್ದೀವಿ ಅಂದರೆ ಸಂಕ್ರಾಂತಮ್ಮನ ಗುಡಿ ಮೇಲೆ ಇದನ್ನ ಹಿಂಗೆ ನೆಟ್ಟು ಈ ಮುಳ್ಳುಗಳೆಲ್ಲ ಇದೆಯಲ್ಲ, ಈ ಮುಳ್ಳುಗಳಿಗೆ ಹೂವು ಬರುತ್ತೆ. ಅದು ಉಗ್ನಿ ಎಂಬೊಂದು ಹೂವು ಬರುತ್ತೆ ವೈಟ್ದು. ಅದನ್ನ ಇದಕ್ಕೆಲ್ಲ ಚುಚ್ಚಬೇಕು. ಚುಚ್ಚಿಬಿಟ್ಟು ಸಂಕ್ರಾಂತಮ್ಮನ ಗುಡಿ ಮೇಲೆ ಹಿಂಗೆ ಬಿಟ್ಟರೆ ಸಂಕ್ರಾಂತಮ್ಮನ ಹಬ್ಬನ ಆಚರಿಸ್ತೀವಿ ನಾವು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ಇದೇ ಉಗ್ನಿ ಹೂವು. ಈ ಥರನೇ ಉಗ್ನಿ ಹೂವನ ಈ ಮುಳ್ಳಿಗೆ ಚುಚ್ಚಿ ಸಂಕ್ರಾಂತಮ್ಮನ ಮಾಡೋದು. ಇದೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಯಾವಾಗೂ ಬಿಡೋಲ್ಲ. ಇವಾಗ ಸಂಕ್ರಾಂತಿ ಹಬ್ಬ ಯಾವಾಗ ಬರುತ್ತೆ ಇದೆ ಹತ್ತಿರದಲ್ಲಿ ಬಿಡೋದು ಈ ಹೂವು. ಹಿಂದೂಗಳ ಹಬ್ಬ ಇದೇ ಬಸವೇಶ್ವರ ಸ್ವಾಮಿ ಕೆಳಗಡೆನೇ ನಾವು ಸಂಕ್ರಾಂತಿ ಹಬ್ಬನ ಮಾಡೋದು. ಅದೇ ಇದು ಬಸವೇಶ್ವರ ಬಂದು 7 ಊರಿಗೆ ಸೇರಿದ ಬಸವೇಶ್ವರ. ಇಲ್ಲಿ ಕೊಂಡಾದರೆ 7 ಊರಲ್ಲಿ ಕೊಂಡಾದಂಗೆ ಈ ಬಸವೇಶ್ವರಂಗೆ ಈ ವರ್ಷ ಈ ಕೊಂಡ 7 ಊರು ಸೇರಿ ಮಾಡುತ್ತೆ. ಈ ಮಾರ್ಚ್ 7, 8 ಕೊಂಡ ನಡೀತದೆ ಈ ವರ್ಷ. ಎಲ್ಲರೂ ಆಗಮಿಸಿ. ಹಾಗೆ ಈ ಸಂಕ್ರಾಂತಮ್ಮನ ಮರಿಬೇಡಿ ಯಾರೂ. ಈ ಸಂಕ್ರಾಂತಮ್ಮ ಇದ್ರೇ ಮುಂದಕ್ಕೆ ಎಲ್ಲ ಇದಾಗುತ್ತೆ, ಒಳ್ಳೆಯದು, ಆಯುಸ್ಸು ಆರೋಗ್ಯ ಎಲ್ಲ ಸಿಗುತ್ತೆ ನಿಮಗೆ. ಈ ಸಂಕ್ರಾಂತಮ್ಮನ ಬಿಟ್ಟರೆ ನೀವು ಕೆಟ್ಟಂಗೆ. ಎಲ್ಲರಿಗೂ ನಮಸ್ಕಾರ.
ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ತೇರಿನವನೇ ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮಜ್ಜನದ ಪ್ರಿಯ ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವರನೆ ಕಾಪಾಡಿದ ಸ್ವಾಮಿ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಅನವರತ ನಿನ್ನ ಲೀಲೆ ಹಾಡುವೆ ದಯೆ ಇರಲಿ ನನ್ನ ಮೇಲೆ ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನನ್ನ ಮನೆಗೆ ಬಾಳಲ್ಲಿ ಬಲು ನೊಂದು ಬಳಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ಬಾಳಲ್ಲಿ ಬಲು ನೊಂದು ಬಳಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ನೀ ಬಂದು ನನ್ನೊಮ್ಮೆ ಅರಸೆಂದು ಬೇಡುವೆ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ
ನಗರು ನಗುತ್ತಾಳೆ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಚಿನ್ನಮ್ಮ ನಮ್ಮಮ್ಮನಿಗೆ ಮಗಳಮ್ಮ ಮಗಳಮ್ಮ ಈ ಗಂಗಮ್ಮ ನಮ್ಮಮ್ಮನಿಗೆ ಚೊಚ್ಚಲ ಮಗಳಮ್ಮ ಹೋ ಕೆಚ್ಚಲ ಮಗಳಮ್ಮ. ಆ ಮಂಜಮ್ಮ ನಮ್ಮಮ್ಮನಿಗೆ ತಂಗ್ಯಮ್ಮ ತಂಗ್ಯಮ್ಮ ಈ ಗಾಳಿಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಬಿಟ್ಟಿರದವಳಮ್ಮ. ನಮ್ಮ ಅಮ್ಮ ನೂರಿನ ಬಳಗ ತುಂಬಾ ತುಂಬಾ ಹಿರಿದಮ್ಮ ಇವಳಿಗೀಗ ಶರಣು 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 ಕೋಟಿ ಶರಣಮ್ಮ. ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ